ಇಲ್ಲಿ ಈ ವರ್ಷ ನೀವು ಯಾರು ಕರ್ನಾಟಕದಲ್ಲಿ ನೀಟ್ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದೀರಾ, ನಿಮ್ಗೆ ಎಲ್ಲಾರ್ಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ. ಡೆಫಿನೆಟ್ಲಿ ಈ ವರ್ಷ ನೀವು ಯಾರು ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದೀರಾ, ನಿಮ್ಮ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಷಯ ಕೇಳಾದ್ಮೇಲೆ ನೀವೆಲ್ಲರೂ ಕೂಡ ಖುಷಿ ಪಡ್ತೀರಾ. ಆ ರೀತಿ ಇದೆ ಒಂದು ಅಪ್ಡೇಟ್. ನೀವು ಗೌರ್ಮೆಂಟ್ ಸೀಟ್ ನೋಡ್ತಾ ಇದ್ರು ಕೂಡ ನಿಮ್ಗೂ ಕೂಡ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಹಾಗೆ ನೀವೇನಾದ್ರೂ ಹೈಯರ್ ಬಜೆಟ್ ಸೀಟ್ಗಳನ್ನ ನೋಡ್ತಾ ಇದ್ದೀರಾ ಅಂದ್ರೆ ನಿಮ್ಗೂ ಕೂಡ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಇವಾಗ ಲೇಟೆಸ್ಟ್ ಆಗಿ ನಿಮ್ಗೆ ಏನೇನು ಅಪ್ಡೇಟ್ಸ್ಗಳು ಬಂದಿದೆ, ಏನ್ ಗುಡ್ ನ್ಯೂಸ್ ಇದೆ, ಎಲ್ಲಾದ್ರ ಬಗ್ಗೆನೂ ಕೂಡ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದ್ರೆ ನೀವು ಮಾಡುವಂತ ಒಂದು ಸಣ್ಣ ಲೈಕ್, ಒಂದು ಶೇರ್, ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ನೆಕ್ಸ್ಟ್ ನೀಟ್ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇವತ್ತು ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೇನೆ MCC ಕೌನ್ಸಿಲಿಂಗ್ ಶುರು ಆಗ್ತಿದೆ. ಯಾರು MCC ಕೌನ್ಸಿಲಿಂಗ್ ನ ಅಟೆಂಡ್ ಮಾಡ್ಬೇಕು ಅಂತ ಅನ್ಕೊಂಡಿರಾ ಸ್ವಲ್ಪ ಕೇರ್ಫುಲ್ ಆಗಿ ಅಟೆಂಡ್ ಮಾಡಿ. ಯಾಕೆಂದ್ರೆ MCC ಕೌನ್ಸಿಲಿಂಗ್ ಅಲ್ಲಿ ಎಲ್ಲಾ ಕಾಲೇಜ್ ಫೀಸ್ ಸ್ಟ್ರಕ್ಚರ್ ಕೂಡ ರಿವೈಸ್ ಮಾಡಿದರೆ, ಸ್ವಲ್ಪ ಜಾಸ್ತಿನ ಮಾಡಿದರೆ ಅದನ್ನ ಕರೆಕ್ಟ್ ಆಗಿ ತಿಳ್ಕೊಂಡು ನಂತರ ಒಂದು ಕಾಲೇಜ್ಗಳನ್ನ ಆಪ್ಷನ್ ಗೆ ಕೊಡಿ. ಓಕೆನಾ? ಮತ್ತೆ ನಿಮ್ಗೆ ಏನಾದ್ರು ಪೇಯ್ಡ್ ನೀಟ್ ಕೌನ್ಸಿಲಿಂಗ್ ಮೆಂಬರ್ಶಿಪ್ ಸರ್ವಿಸ್ ಬೇಕಾಗಿದೆ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಫಸ್ಟ್ ವಾಟ್ಸ್ಆಪ್ ಮಾಡಿ. ನಂತರ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂದ್ರೆ ನೀವು ಕಾಲ್ ಮಾಡಬಹುದಾಗಿರುತ್ತೆ. ಮತ್ತೆ ಕರ್ನಾಟಕದಲ್ಲಿ ನೀಟ್ ಕೌನ್ಸಿಲಿಂಗ್ ಬಂದ್ಬಿಟ್ಟು ಆಗಸ್ಟ್ 13ನೇ ತಾರೀಕಿಂದ ಶುರು ಆಗುತ್ತೆ. ಹಾಗೆ ರೌಂಡ್ 2 ಕೌನ್ಸಿಲಿಂಗ್ ಬಂದ್ಬಿಟ್ಟು ನಿಮ್ಗೆ ಸೆಪ್ಟೆಂಬರ್ ಫಸ್ಟ್ ವೀಕ್ ಅಲ್ಲಿ ಇರುತ್ತೆ. ಓಕೆನಾ? ಮತ್ತೆ ನಿಮ್ಗೆ ಕ್ಲಾಸಸ್ ಎಲ್ಲ ಯಾವಾಗ ಸ್ಟಾರ್ಟ್ ಆಗಬೇಕು ಅಂತ NMC ಅವರು ಹೇಳಿದಾರೆ ಅಂದ್ರೆ ಸೆಪ್ಟೆಂಬರ್ 8ನೇ ತಾರೀಕಿಂದಾನೇ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ. ಮತ್ತೆ ನೀವೇನಾದ್ರೂ ರೌಂಡ್ 3 ಹಾಗೆ ರೌಂಡ್ 4 ನ ಅಟೆಂಡ್ ಮಾಡ್ತೀರಾ ಅಂದ್ರೆ ನಿಮ್ಗೆ ಒಂದ್ ತಿಂಗಳು ಕ್ಲಾಸ್ ಅಂತೂ ಮಿಸ್ ಆಗುತ್ತೆ. ಅದನ್ನ ನೀವೇ ಸೆಲ್ಫ್ ಆಗಿ ಓದ್ಕೋಬೇಕಾಗುತ್ತೆ. ಓಕೆನಾ? ನೀವು ಸೆಕೆಂಡ್ ರೌಂಡ್ ಅಲ್ಲಿ ಅಡ್ಮಿಷನ್ ಆದ್ರೂ ಕೂಡ ನಿಮ್ಗೇನು ಕೂಡ ಕ್ಲಾಸಸ್ ಅಲ್ಲಿ ಮಿಸ್ ಆಗಲ್ಲ. ಇದನ್ನ ನೀವು ಒಂದು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಮತ್ತೆ ನಿಮ್ಗೆ ಎಲ್ಲರಿಗೂ ಕೂಡ ಕಾಮನ್ ಆಗಿ ಒಂದು ಡೌಟ್ ಇರುತ್ತೆ, ಇವಾಗ ಇನ್ನೂ ಕೂಡ KEOR ಏನು ಕೌನ್ಸಿಲಿಂಗ್ ನ ಶುರು ಮಾಡಿಲ್ಲ ಅಂತ. ಇವಾಗ ನಮ್ಗೆ ಸೀಟ್ ಗಳೆಲ್ಲ ಇನ್ಕ್ರೀಸ್ ಆಗಿದೆ ಇನ್ಫಾರ್ಮೇಶನ್ NMC ಕಡೆಯಿಂದ ಗೊತ್ತಾಯ್ತು. ಎಲ್ಲಾರು ಕೂಡ NMC ಅವರು ಅಪ್ರೂವ್ ಮಾಡಿದ್ರೆ ಸೀಟ್ಸ್ ಗಳನ್ನ ಈ ವರ್ಷ ಎಷ್ಟು ಸೀಟ್ ಇನ್ಕ್ರೀಸ್ ಆಗಬೇಕು ಎಲ್ಲಾನು ಕೂಡ. ಓಕೆನಾ? ಇದನ್ನ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಮೆಡಿಕಲ್ ಎಜುಕೇಶನ್ ಏನಿದೆಯಲ್ಲ ಕರ್ನಾಟಕದ್ದು, ಅವರು ನಮ್ಗೆ ಫೈನಲೈಸ್ ಮಾಡಬೇಕು ಎಷ್ಟು ಸೀಟ್ ಇನ್ಕ್ರೀಸ್ ಆಗಿದೆ, ಈ ವರ್ಷ ಕೌನ್ಸಿಲಿಂಗ್ ನಾವು ಎಷ್ಟು ಸೀಟ್ ಗಳನ್ನ ಇನ್ಕ್ರೀಸ್ ಮಾಡ್ತಾ ಇದೀವಿ ಅನ್ನೋದನ್ನ. ಓಕೆನಾ? ಇವ್ರು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಮೆಡಿಕಲ್ ಎಜುಕೇಶನ್ ಅವರು ಅದನ್ನ KEOR ಕಳ್ಸಿಕೊಡ್ಬೇಕಾಗುತ್ತೆ. ಇಲ್ಲಿ KEOR ಡಿಪಾರ್ಟ್ಮೆಂಟ್ ಆಫ್ ಮೆಡಿಕಲ್ ಎಜುಕೇಶನ್ ನ ಸರ್ವಲ್ ಟೈಮ್ ಕಾಂಟ್ಯಾಕ್ಟ್ ಮಾಡಿದಾರೆ. ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ನ ಕಳಿಸಿ ಕೌನ್ಸಿಲಿಂಗ್ ನ ಸ್ಟಾರ್ಟ್ ಮಾಡಬೇಕು ಅಂತ. ಅವ್ರು ಇನ್ನೂ ಕೂಡ ಕಳ್ಸಿಲ್ಲ. KEOR ಸೀಟ್ ಮ್ಯಾಟ್ರಿಕ್ಸ್ ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಸೀಟ್ ಮ್ಯಾಟ್ರಿಕ್ಸ್ ಬಂದಿದ ತಕ್ಷಣ ಏನ್ ಮಾಡ್ತಾರೆ ಅಂದ್ರೆ ಮಾಕ್ ಅಲಾಟ್ಮೆಂಟ್ ನ ಪಬ್ಲಿಷ್ ಮಾಡ್ತಾರೆ. ಹಾಗೆ ಕೌನ್ಸಿಲಿಂಗ್ ನ ಶುರು ಮಾಡ್ತಾರೆ. ಇಲ್ಲಿ ಕರ್ನಾಟಕದಲ್ಲಿ ನಮ್ಗೆ ಟೋಟಲ್ ಆಗಿ 75 ಮೆಡಿಕಲ್ ಕಾಲೇಜ್ಗಳಿದೆ. ಅದರಲ್ಲಿ ನಮ್ಗೆ 24 ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಬರುತ್ತೆ. ಹಾಗೆ 51 ಬಂದ್ಬಿಟ್ಟು ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಬರುತ್ತೆ. ಈ 75 ಮೆಡಿಕಲ್ ಕಾಲೇಜಸ್ ಗಳಿಂದ ನಮ್ಗೆ ಟೋಟಲ್ ಆಗಿ ಮೆಡಿಕಲ್ ಸೀಟ್ಸ್ ಅವೈಲಬಿಲಿಟಿ ಇರೋದು ಕೌನ್ಸಿಲಿಂಗ್ ಗೆ 15,395. ಓಕೆನಾ? ಇದು ನಮ್ಗೆ 1,300 ಸೀಟ್ಸ್ ಏನು ಆಡ್ ಅಪ್ ಆಯ್ತಲ್ಲ, ಅವಾಗ ನಮ್ಗೆ ಈ ಟೋಟಲ್ ಡಾಟಾ ಬಂದಿರೋದು. ಓಕೆನಾ? ಇವಾಗ ಏನಾಗಿದೆ ಅಂದ್ರೆ ಈ 395ಕ್ಕೆ ಎಕ್ಸ್ಟ್ರಾ 100 ಸೀಟ್ಸ್ ಗಳು ಕೂಡ ಆಡ್ ಆಗಿದೆ. ಇವಾಗ ನಮ್ಮ ಚಾನಲ್ ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಇರೋ ಪ್ರತಿಯೊಂದು ವಿಡಿಯೋನು ಕೂಡ ಕ್ಲಿಕ್ ಮಾಡಿ ನೋಡ್ತಾ ಇರಾ ಅಂದ್ರೆ ನಿಮ್ಗೆ ಈ ಒಂದು ವಿಷಯ ಆಗ್ಲೇ ಗೊತ್ತಿರುತ್ತೆ. ಇಲ್ಲಿ ಕಾರವಾರ ಮೆಡಿಕಲ್ ಕಾಲೇಜ್ ಅಲ್ಲಿ ಸೀಟ್ ಇನ್ಕ್ರೀಸ್ ಆಗಿದೆ ಅನ್ನೋದನ್ನ ನಿಮ್ಗೆ ಆಗ್ಲೇ ತಿಳಿಸ್ಕೊಟ್ಟಿದೆ. ಇವಾಗ ಅಡಿಷನಲ್ ಆಗಿ ತಿರ್ಗಾ 50 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಎಲ್ಲಿ ಅಂದ್ರೆ ಮಂಡ್ಯದಲ್ಲಿ. ಓಕೆನಾ? ಮಂಡ್ಯ ಮೆಡಿಕಲ್ ಕಾಲೇಜು, ಕಾರವಾರ ಮೆಡಿಕಲ್ ಕಾಲೇಜು ಎರಡರಲ್ಲೂ ಕೂಡ 50-50 ಸೀಟ್ ಇನ್ಕ್ರೀಸ್ ಆಗಿರೋದ್ರಿಂದ ಈ ಒಂದು ನಂಬರ್ಗೆ +100 ನ ನೀವು ಆಡ್ ಮಾಡ್ಕೋಬೇಕಾಗುತ್ತೆ. ಇವಾಗ ಟೋಟಲ್ ಸೀಟ್ ಇನ್ಕ್ರೀಸ್ ಆಗಿರೋದು 15,495 ಆಗಿರುತ್ತೆ. ಮತ್ತೆ ನಿಮ್ಗೆ ಎಲ್ಲರಿಗೂ ಕೂಡ ಒಂದು ಟಾಪ್ ಕಾಲೇಜಲ್ಲಿ ಸೀಟ್ ನ ಪಡ್ಕೋಬೇಕು ಅಂತಾನು ಕೂಡ ಎಷ್ಟೊಂದು ಜನರಿಗೆ ಆಸೆ ಇರುತ್ತೆ. ಇವಾಗ ನೀವೇನಾದ್ರೂ ಒಂದು ಹೋಮಿಯೋಪತಿಕ್ ಮಾಡ್ಬೇಕು ಅಂತ ಇದೀರಾ ಅಂದ್ರೆ ಬೆಸ್ಟ್ ಕಾಲೇಜ್ ಹುಡುಕ್ತಾ ಇದೀರಾ ಅಂದ್ರೆ ಫಾದರ್ ಮುಲ್ಲರ್ಸ್ ನ ಚೂಸ್ ಮಾಡಬಹುದಾಗಿರುತ್ತೆ. ಯಾಕಂದ್ರೆ ಇದು 140 ಇಯರ್ಸ್ ಇಂದ ಇದೆ. ಮತ್ತೆ ನಿಮಗೆ ಗುಡ್ ಹಾಸ್ಟೆಲ್ ಫೆಸಿಲಿಟಿ ಇರುತ್ತೆ. ಹಾಗೆ ಗುಡ್ ಲ್ಯಾಬ್ ಫೆಸಿಲಿಟಿ ಇರುತ್ತೆ. ಹಾಗೆ ಪ್ಲೇಸ್ಮೆಂಟ್ ಕೂಡ ನಿಮ್ಗೆ ಇರುತ್ತೆ. ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಅವ್ರ ಫಾರ್ಮ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಸೆಕ್ಷನ್ ಇರುತ್ತೆ, ಫಿಲ್ ಮಾಡಿ. ಕಾಲೇಜ್ ಕಡೆಯಿಂದ ನಿಮ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಕೊಡ್ತಾರೆ. ಇವಾಗ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇವಾಗ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಇಲ್ಲಿ ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಡೈರೆಕ್ಟರ್ ಅವರು ಏನೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ NMC ಅವರು ರೀಸೆಂಟ್ಲಿ 50 ಎಕ್ಸ್ಟ್ರಾ ಸೀಟ್ ನ ಸ್ಯಾಂಕ್ಷನ್ ಮಾಡಿದ್ದಾರೆ ಮಂಡ್ಯ ಮತ್ತೆ ಕಾರವಾರ ಗೌರ್ಮೆಂಟ್ ಕಾಲೇಜ್ಗೆ ಅಂತ ಹೇಳಿದ್ರೆ. ಅಂದ್ರೆ 50-50 ಸೀಟ್ಸ್ ಗಳು ಇನ್ಕ್ರೀಸ್ ಆಗಿದೆ ಎರಡು ಕಾಲೇಜಲ್ಲಿ. ಮತ್ತೆ ಇನ್ನೂ 4 ಕಾಲೇಜ್ಗಳಲ್ಲಿ ಸೀಟ್ ಇನ್ಕ್ರೀಸ್ ಆಗುವಂತಹ ಚಾನ್ಸಸ್ ಇದೆ. ಅದನ್ನ ಫೈನಲೈಸ್ಗೋಸ್ಕರ ನಾವು ವೇಟ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಇನ್ನೂ 4 ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ನಿಮ್ಗೆ ಸೀಟ್ ಇನ್ಕ್ರೀಸ್ ಆಗುತ್ತೆ. ಅಂದ್ರೆ ಇನ್ನೂ 200 ಸೀಟ್ಸ್ ಗಳು ಬರುವಂತ ಸಾಧ್ಯತೆ ಇರುತ್ತೆ ನಿಮ್ಗೆ. ಅದಕ್ಕೆ ನೀವು ವೇಟ್ ಮಾಡಬೇಕಾಗುತ್ತೆ. ನಂತರ ಎಲ್ಲಾ ಗೌರ್ಮೆಂಟ್ ಕಾಲೇಜಲ್ಲೂ ಕೂಡ 15% NRI ಕೋಟನ ಇಂಟ್ರೊಡ್ಯೂಸ್ ಮಾಡಕ್ಕೆ ವೇಟ್ ಮಾಡ್ತಾ ಇದ್ದಾರೆ. ಇದು ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಆಗಬೇಕು. ಅದು ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಶೆಡ್ಯೂಲ್ ಆಗಿದೆ. ಅಲ್ಲೇನಾದ್ರೂ ಅಪ್ರೂವ್ ಬಂತು ಅಂದ್ರೆ ಎಲ್ಲಾ ಗೌರ್ಮೆಂಟ್ ಕಾಲೇಜಲ್ಲೂ ಕೂಡ
ಏನಾಗುತ್ತೆ ಅಂದ್ರೆ 15% ಬಂದ್ಬಿಟ್ಟು NRI ಕೋಟಾ ಆಗಿ ಕನ್ವರ್ಟ್ ಆಗುತ್ತೆ. ಇದ್ರ ಫೀಸ್ ಸ್ಟ್ರಕ್ಚರ್ ಬಂದ್ಬಿಟ್ಟು ಎಲ್ಲಾ ಕೂಡ 25 ಲಕ್ಷ ಇರುತ್ತೆ. ಮ್ಯಾನೇಜ್ಮೆಂಟ್ ಸೀಟ್ ಹೋಗೋ ಬದಲು 30-35 ಕೊಟ್ಟು ಈ ಒಂದು ಕಾಲೇಜ್ಗಳಿಗೆ ನೀವು ಹೋಗಿ ಅಡ್ಮಿಷನ್ ಆಗಬಹುದಾಗಿರುತ್ತೆ. ಅದಕ್ಕೋಸ್ಕರ ನೀವು ಇನ್ನೂ ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗುತ್ತೆ. ಅವಾಗ ನಮಗೆ ಕಂಪ್ಲೀಟ್ ಪಿಕ್ಚರ್ ಮತ್ತೆ ಕ್ಲಾರಿಟಿ ಗೊತ್ತಾಗುತ್ತೆ ಯಾವ ಕೋಟಾದಲ್ಲಿ ಎಷ್ಟು ಸೀಟ್ ಇನ್ಕ್ರೀಸ್ ಆಗಿದೆ, ಈ ವರ್ಷ ಏನೇನು ಚೇಂಜಸ್ ಆಗಿದೆ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಅನ್ನೋದು. ಓಕೆನಾ? ಮತ್ತೆ ನಿಮ್ಗೆ ಏನಾದ್ರು ಪೇಯ್ಡ್ ನೀಟ್ ಕೌನ್ಸಿಲಿಂಗ್ ಮೆಂಬರ್ಶಿಪ್ ಸರ್ವಿಸ್ ಬೇಕಾಗಿದೆ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಂತರ ನೀವು ಕಾಲ್ ಮಾಡಬಹುದಾಗಿರುತ್ತೆ. ಮತ್ತೆ ಈ ಒಂದು ಖುಷಿ ವಿಷಯನ ನಿಮ್ಮ ಪ್ರತಿಯೊಬ್ಬ ಫ್ರೆಂಡ್ಸ್ಗೂ ಕೂಡ ಎಲ್ಲಾ ಗ್ರೂಪ್ಸ್ ಅಲ್ಲೂ ಕೂಡ ಶೇರ್ ಮಾಡಿ ತಿಳಿಸಿ. ಇವಾಗ ಸೀಟ್ ಮತ್ತೆ ಇನ್ಕ್ರೀಸ್ ಆಗ್ತಿದೆ ನನ್ನ. ಮತ್ತೆ ನೆಕ್ಸ್ಟ್ ನೀಟ್ ಅಪ್ಡೇಟ್ಸ್ ಬೇಕಂದ್ರೆ ನೀವು ಪ್ರತಿಯೊಬ್ರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ.